ಅನ್ನಕ್ಕಾಗಲಿ ಬಿಸಿ ಬಿಸಿ ಚಪಾತಿಗಾಗಲಿ ಅಥವಾ ರೊಟ್ಟಿಗಾಗಲಿ ಈ ಥರ ಒಂದು ಟೈಪ್ ಆಫ್ ಎಗ್ ಕರಿ ಇತ್ತಪ್ಪ ಅಂತಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ನಾನು ನಿಮ್ಮ ಪ್ರತಿಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಎಗ್ ಕರಿ ಮಾಡೋದು ತುಂಬ ಅಂದರೆ ತುಂಬ ಸುಲಭ. ಯಾವ ಮಿಕ್ಸಿ ಹಾಕೋ ಅವಶ್ಯಕತೆಯೂ ಇಲ್ಲ, ಏನೂ ಇಲ್ಲ. ಮೊದಲಿಗೆ ನಾನು ಒಂದು 6 ಎಗ್ಗನ್ನು ಕುದಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ತಾ ಇರೋದು. ಆ ಎಗ್ಗನ್ನ ಮಿಡ್ಲಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂತ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಜೊತೆಗೆ ಖಾರ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿರಿ. ಆ ರೀತಿ ಮಿಡ್ಲ್ ಕಟ್ ಮಾಡಿ ಫ್ರೈ ಮಾಡಿರಿ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಜೊತೆಗೆ ಉಪ್ಪು ಕೂಡ ಹಾಕಿ, ಉಪ್ಪು ಹಾಕಬೇಕು. ಈ ಎಗ್ ಕರಿನ 15 ನಿಮಿಷದಲ್ಲಿ ಮಾಡ್ಕೋಬೋದು. ಬ್ಯಾಚುಲರ್ಸ್ಗಂತೂ ತುಂಬ ಅಂದರೆ ತುಂಬ ಉಪಯುಕ್ತ ಆಗ್ತೈತಿ ಈ ವಿಡಿಯೋ. ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರೆ ನೋಡಿರಿ, ನಿಮ್ಮ ಗೊತ್ತಿರೋರಿಗೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಮೊಟ್ಟೆಗಳನ್ನು ಬೇಯಿಸ್ಕೊ ಮುಂಚೆಗೆ ಮೊದಲಿಗೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ, ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಿದೆ ಅಂದರೆ ಹೊತ್ತು ಬಿಡ್ತೈತಿ. ಪದೇ ಪದೇ ಕೈ ಆಡಿಸಿ, ಇಲ್ಲಾಂದರೆ ತಳ ಸೀದು ಹೋಗಿಬಿಡ್ತೈತಿ. ಈ ರೀತಿ ನೋಡ್ರಿ, ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಪದೇ ಪದೇ ಕೈ ಆಡಿಸ್ತಾ ಇರಬೇಕು. ಈ ರೀತಿ ಸ್ವಲ್ಪ ಹುರಿತೀವಿಲ್ಲ, ಆ ಟೈಪ್ ಆದ ನಂತರ ಮೊಟ್ಟೆಗಳನ್ನೆಲ್ಲ ತೊಗೊಂಡ್ಬಿಡ್ತೀನಿ ನಾನು. ಬೇರೆ ಒಂದು ಪ್ಲೇಟಿಗೆ ತೊಗೊಂಡಾದ್ಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಈ ಎಗ್ ಕರಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಯಾವುದೇ ಮಿಕ್ಸಿಗೆ ಹಾಕೋ ಅಂತ ತೆಲ್ನೂ ಇರೋಂಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಮಿಕ್ಸಿಗೆ ಹಾಕಬೇಕು ಅಂದರೆ ಬೇಜಾರಾಗಿರ್ತೈತಿ. ಅದಕ್ಕೆ ಮಿಕ್ಸಿಗೆ ಹಾಕಲಾರ್ದೇ ಥರ ಯಾವ ರೀತಿ ಎಗ್ ಕರಿ ಮಾಡೋದು ಅನ್ನೋದು ಈ ರೆಸಿಪಿಯ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ನಾನಿಲ್ಲಿ ಮೊದಲಿಗೆ ಬಾಣಲೆ ಇಟ್ಟಿದ್ದೀನಲ್ಲ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ಮೇಲೆ ಜೀರಿಗೆ ಹಾಕ್ಕೊಂಡು ನಾನು ಅದ್ರ ಜೊತೆಗೆ ಇದನ್ನೆಲ್ಲ ಮಾಡೋದಕ್ಕಿಂತ ಮೊದಲೇ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಉಳ್ಳಾಗಡ್ಡಿ ಹಾಕ್ಕೊಂಡಾದ್ಮೇಲೆ ಅದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರಿ. ಇವಾಗ ಹೈ ಟು ಮೀಡಿಯಮ್ ಫ್ಲೇಮ್ ಇದರಲ್ಲಿ ಪರವಾಗಿಲ್ಲ. ಉಳ್ಳಾಗಡ್ಡಿ ಚೆಂದಂಗಿ ಬೇಯ್ಕೋಬೇಕು ಎಣ್ಣೆಯೊಳಗೆ. ಹಿಂಗೆ ಚೆಂದಂಗಿ ಬೇಯ್ದಾದ್ಮೇಲೆ ಮತ್ತು ಅದ್ರ ಜೊತೆಗೆ ಟೊಮೊಟೊ ಹಣ್ಣನ್ನು 2 ರಿಂದ 3 ಟೊಮೊಟೊ ಹಣ್ಣು ಮತ್ತು ಅದ್ರ ಜೊತೆಗೆ ಅದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಾಪರ್ನಿಂದ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈ ರೀತಿ ಚೆನ್ನಾಗಿ ಅದನ್ನು ಕೂಡ ಹಾಕಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಳ್ಳೋ ಮುಂಚೆಕನ ಉಪ್ಪು ಹಾಕೊಂಬಿಡ್ರಿ, ಅಂದರೆ ಚೆನ್ನಾಗಿ ಫ್ರೈ ಆಗ್ತೈತಿ. ಉಪ್ಪು ಇದ್ರಾಗ ಬೇಯಿಸ್ಕೊಳ್ಳೋ ಮುಂಚೆಕನ ಹಾಕಿದ್ವಿ ಅಂತಂದ್ರೆ ಅದರೊಳಗೆಲ್ಲನೂ ಉಪ್ಪಿನಂಶ ಸೇರಿಕೊಂಡು ನೀರು ಬಿಡ್ತು ಅಂದರೆ ಅರ್ಧಂಬರ್ಧ ಕುದ್ದಂಗೆ ಆಗ್ತೈತಿ. ಅದಕ್ಕೋಸ್ಕರ ನಾನು ಇವಾಗಲೇ ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೇ ಥರದ ಎಗ್ ಕರಿನ ತಿಂದು ಬೋರ್ ಆಗಿರ್ತೈತಿ ಅನ್ನೋವಂಥವ್ರಿಗೆ ಈ ಎಗ್ ಕರಿನ ಟ್ರೈ ಮಾಡಿ. ಮತ್ತು ಟೇಸ್ಟ್ ಕೂಡ ಅದ್ಭುತ ಅಂತಂದೇ ಹೇಳ್ಬೋದು. ಅಷ್ಟು ಸೂಪರ್ ಆಗಿತ್ತು ಈ ಎಗ್ ಕರಿ. ತಳ ಹತ್ತದೇ ಇರೋ ಹಾಗೆ ಪದೇ ಪದೇ ಕೈಯಾಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹತ್ತಿ ಸೀದು ಹೋಗಿಬಿಡುತ್ತೆ. ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಒಣ ಖಾರನ ಹಾಕ್ಕೊತಾ ಇದ್ದೀನಿ. ಒಣ ಖಾರನೇ ಇದಕ್ಕೆ ಸೂಪರ್ ಟೇಸ್ಟು. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳಕ್ಕೆ ಹೋಗಬೇಡಿ, ಟೇಸ್ಟ್ ಕೂಡ ಸರಿ ಆಗಂಗಿಲ್ಲ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ. ಹೀಗಾಗಿ ಒಣ ಖಾರನ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಸ್ಪೈಸಿಯಾಗಿ ಚೆನ್ನಾಗಿ ಖಾರ ಇರಬೇಕು ಅಂದರೆ 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಖಾರ ಇರಲಿ, ಮಕ್ಕಳು ಮನೆಯಲ್ಲಿ ಇರೋದರಿಂದ ನಾನು ಸ್ವಲ್ಪ ಖಾರ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನೀರು ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕೊತ ಕುದಿಬೇಕು. ಆ ರೀತಿ ಕುದ್ದಾದ್ಮೇಲೆ ನಾನು ಇದಕ್ಕೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಎಗ್ ಗ್ರೇವಿದು ಗರಂ ಮಸಾಲಾನೇ ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ಫೈನಲ್ ಆಗಿ ಇದಕ್ಕೆ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಮೊಟ್ಟೆಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಆಯ್ತು ನೋಡ್ರಿ. ನಮ್ಮ ಸ್ಪೆಷಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಎಗ್ ಕರಿ ರೆಡಿ ಆಯಿತು. ಇದನ್ನು ನಾವು ಚಪಾತಿ ಜೊತೆಗೆ ಆದರೂ ತಿನ್ಬೋದು, ಇಲ್ಲ ಅಂತಂದರೆ ರೈಸ್ಗೂ ಒಳ್ಳೆ ಕಾಂಬಿನೇಷನ್ ಅಂತಂದು ಹೇಳ್ಬೋದು. ಬೇಡಪ್ಪ ಅಂದರೆ ರೊಟ್ಟಿಗಂತೂ ಖಡಕ್ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಇದು. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಉಪಯುಕ್ತ ಅನ್ನಿಸ್ತೈತಿ ನೋಡ್ರಿ, ಅವ್ರಿಗೆ ಶೇರ್ ಮಾಡಿರಿ. ಹಾಗೆ ನೀವು
ಲೈಕ್ ಮಾಡಿರಿ, ಜೊತೆಗೆ ಬೆಲ್ ಐಕನನ್ನು ಕೂಡ ಒತ್ತೋದನ್ನು ಮರಿಬೇಡಿ. ನೀವು ಕೂಡ ಈ ಮನೆಯಲ್ಲಿ ಈ ಸೂಪರ್ ಆದಂತಹ ಎಗ್ ಕರಿನ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಮನೆಯವರಿಗೂ ನಮ್ಮ ಮನೆಯ ರುಚಿಯನ್ನು ನಿಮ್ಮ ಮನೆಯವರಿಗೂ ತಲುಪಿಸಿದ್ದೀನಿ, ನಿಮ್ಮ ಮನೆಯವರಿಗೂ ಮಾಡಿ ಕೊಡಿ. ಥ್ಯಾಂಕ್ ಯು ಎಲ್ಲರಿಗೂ. ಇಲ್ಲಿವರೆಗೂ ನನ್ನ ವಿಡಿಯೋನ ಸಮಾಧಾನದಿಂದ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಸರ್ವೇ ಜನ ಸುಖಿನೋ ಭವಂತು. ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋದನ್ನು ಕಲೀರಿ. ಹೋಟೆಲ್ ಫುಡ್ಡನ್ನು ಅವಾಯ್ಡ್ ಮಾಡಿರಿ. ಹೆಲ್ತನ್ನು ಕಾಪಾಡ್ಕೊಳ್ಳಿ.